ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಕರಾಳ ಕಥೆಗಳ ಇವತ್ತಿನ ಈ ಕಥೆ ತುಮಕೂರಿನ ವೀಣಾ ಮತ್ತು ವಿಜಯ್ ಎಂಬ ದಂಪತಿಗಳ ನಡುವೆ ನಡೆದಂತ ಘಟನೆಯ ಆಧಾರಿತವಾಗಿದೆ. ಕೆಲವರು ಹೇಳೋ ಹಾಗೆ ಒಳ್ಳೆದು ಕೆಟ್ಟದ್ದು ಇರೋ ತರಹ ಒಳ್ಳೆಯವರು ಕೆಟ್ಟವರು ಇರೋ ಹಾಗೆ ದೇವರಿದ್ದಾನೆ ಅಂದ್ರೆ ಆತ್ಮ ದೆವ್ವಗಳು ಕೂಡ ಇದ್ದೇ ಇರುತ್ತೆ ಅಲ್ವಾ? ಆದ್ರೂ ಇವೆಲ್ಲ ಅವರವರ ನಂಬಿಕೆಗೆ ಬಿಟ್ಟದ್ದು. ಆದರೆ ಇವತ್ತಿನ ಈ ಕಥೆ ಕೇಳಿದ್ರೆ ಎಲ್ಲರಿಗೂ ಒಂದು ಕ್ಷಣವಾದರೂ ಈ ರೀತಿ ನಡೆಯುತ್ತಾ ಇದು ಸಾಧ್ಯನಾ ಅನ್ನೋ ಅನುಮಾನ ಗೊಂದಲ ಕಾಡೋದಂತೂ ನಿಜ. ಸರಿಯಾಗಿ 5 ವರ್ಷಗಳ ಹಿಂದೆ ವೀಣಾ ಮತ್ತು ವಿಜಯ್ ಇಬ್ಬರು ತಮ್ಮ ದಾಂಪತ್ಯ ಜೀವನಕ್ಕೆ ಹೆಜ್ಜೆ ಇಟ್ಟಿರ್ತಾರೆ. ಇವರು ತುಮಕೂರಿನವರಾಗಿದ್ದು ಕೆಲಸದ ಸಲುವಾಗಿ ಬೆಂಗಳೂರಿನಲ್ಲಿ ಬಂದು ನೆಲೆಸಿರ್ತಾರೆ. ಇಬ್ಬರು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತಿವರಿಬ್ಬರಿಗೆ ಒಂದು ಮಗು ಕೂಡ ಇರುತ್ತೆ. ಎಲ್ಲರಂತೆ ಇವರ ಜೀವನ ಸಹ ಚೆನ್ನಾಗಿ ಸಾಗ್ತಿರುತ್ತೆ. ಆದರೆ ಕೆಲವು ದಿನ ಹಿಂದೆಷ್ಟೇ ಇವರು ವಿಜಯ್ನ ಗೆಳೆಯ ಹೊರದೇಶಕ್ಕೆ ಹೋಗುವುದಾಗಿ ಮತ್ತು ಇವರಿಬ್ಬರಿಗೂ ತಮ್ಮ ಮನೆಯಲ್ಲೇ ಬಂದು ಇರುವುದಾಗಿ ತಿಳಿಸುತ್ತಾನೆ. ಹೇ ವಿಜಯ್, ನಾನೀಗ ಅಮೆರಿಕಾಗೆ ಹೊರಟೀನಿ, ನೀನೇನಕ್ಕೆ ನನ್ನ ಮನೆಯಲ್ಲೇ ಬಂದಿರಬಾರ್ದು? ವೀಣಾಗದು ಇಷ್ಟ ಆಗತ್ತೋ ಇಲ್ವೋ ಗೊತ್ತಿಲ್ಲ ಮಗ, ಕೇಳ್ಬಿಟ್ಟು ಹೇಳ್ತೀನಿ ಆಯ್ತಾ. ಗೆಳೆಯ ಹೊರದೇಶಕ್ಕೆ ಹೋಗುವುದರಿಂದ ಇವರು ಯೋಚಿಸಿ ಅವನ ಮನೆಗೆ ಬಂದಿರೋದಾಗಿ ತಿಳಿಸ್ತಾರೆ. ಮಗ, ವೀಣಾ ಹತ್ರ ಮಾತಾಡ್ದೆ, ಅವಳು ಓಕೆ ಅಂತೆ. ಸೊ ನಾವು ನಿನ್ ಮನೆಯಲ್ಲೇ ಇದ್ಬಿಡ್ತೀವಿ ಆಯ್ತಾ. ಥ್ಯಾಂಕ್ಸ್ ಕಣೋ, ತುಂಬಾ ಹೆಲ್ಪ್ ಮಾಡಿದ್ಯಾ. ಬೆಂಗಳೂರಲ್ಲಿ ಹೆಂಗ್ ಮ್ಯಾನೇಜ್ ಮಾಡೋದು ಅಂತಾನೆ ಯೋಚನೆ ಆಗೋಗಿತ್ತು. ಅರೆ ರಿಲ್ಯಾಕ್ಸ್ ಮಾಡೋ ಮಚ್ಚ, ಎಲ್ಲ ಸರಿ ಹೋಗತ್ತೆ. ಬಂದ್ ಕೀ ತಗೊಂಡೋಗಾಯ್ತಾ. ಇವರು ಬಂದ ಕೆಲ ದಿನಗಳ ನಂತರ ಇವ್ರಿಗೆ ಯಾವತ್ತೂ ಆಗದ ಹಾಗೆ ಕೆಲವು ವಿಚಿತ್ರವಾದ ಅನುಭವಗಳಾಗುತ್ತೆ. ಅದು ಮನೆಯೆಲ್ಲ ಚೆಲ್ಲಾಪಿಲ್ಲಿ ಆಗೋದು. ರಾತ್ರಿ ಮಲಗಿರ್ಬೇಕಾದ್ರೆ ಯಾರೋ ಇವರನ್ನ ಕರೆದಂತ ಅನುಭವ. ಅಳುವ ಶಬ್ದ, ಕೂಗುವ ಶಬ್ದ, ಇದೆಲ್ಲದರ ನಡುವೆ ಮಗು ಇದ್ದಕ್ಕಿದ್ದ ಹಾಗೆ ನಗು ಶಬ್ದ, ಯಾರ್ದೋ ಜೊತೆ ಆಟಾಡೋದು, ಮಾತನಾಡೋದಕ್ಕೆ ಪ್ರಯತ್ನ ಮಾಡೋದು ಎಲ್ಲ ವಿಚಿತ್ರ ಅನಿಸಿದ್ರು ಇವರು ಏನನ್ನೂ ಮಾಡಲು ದಾರಿ ತೋಚದೆ ಏನಾಗುತ್ತಿದೆ ಎಂಬ ಗೊಂದಲದಲ್ಲಿರ್ತಾರೆ. ಆದರೆ ಒಂದು ದಿನ ಇವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಬಂದಿತ್ತು. ಇದೆಲ್ಲದರ ಹಿಂದಿನ ಕಥೆಯನ್ನ ಕೇಳಿದ ವಿಜಯ್ ಮತ್ತು ವೀಣಾಗೆ ನಂಬಲು ಅಸಾಧ್ಯ ಎನಿಸಿದ್ರು ನಂಬಲೇಬೇಕಾಯ್ತು. ಯಾಕಂದ್ರೆ ವಿಜಯ್ನ ಗೆಳೆಯ ಸುರೇಶ್ ನಿಗೂಢ ರೀತಿಯಲ್ಲಿ ಕೊಲೆ ಮಾಡಿರ್ತಾನೆ. ಅದು ವಿಜಯ್ ತುಮಕೂರಿನಲ್ಲಿರುವಾಗ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇರ್ತಾನೆ. ಆ ಹುಡುಗಿ ಅವರ ಮನೆಯ ಹತ್ತಿರ ವಾಸವಿದ್ದು ಪದವಿಯ ಅಂತಿಮ ವರ್ಷದಲ್ಲಿ ಓದ್ತಾ ಇರ್ತಾಳೆ. ಏನೋ ಚಿನ್ನ, ಏನಕ್ಕಿಷ್ಟು ಟೆನ್ಷನ್ ನಿನಗೆ? ಏನಾಯ್ತು? ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ವಿಜಯ್. ಎಕ್ಸಾಮ್ಸ್ ಬರ್ತಿದೆ, ಇಂಟರ್ನಲ್ಸ್ ಅಲ್ಲಿ ಅಂತ ಏನ್ ಒಳ್ಳೆ ಮಾರ್ಕ್ಸ್ ಕೂಡ ಬಂದಿಲ್ಲ. ಮನೆಯಲ್ಲಿ ನೋಡಿದ್ರೆ ಮದ್ವೆ ಮಾಡ್ಕೋ ಅಂತ ಪ್ರೆಷರ್ ಹಾಕ್ತಿದ್ದಾರೆ. ಏನ್ ಮಾಡ್ಲಿ ನಾನು? ಏನು ಮಾಡ್ಬೇಡ ಸದ್ಯಕ್ಕೆ, ಸರಿಯಾಗಿ ಓದ್ಕೋ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳು ಆಯ್ತಾ. ವಿಜಯ್ನ ವಿದ್ಯಾಭ್ಯಾಸ ಮುಗಿದು ಕೆಲಸಕ್ಕೆ ಪ್ರಯತ್ನಿಸುತ್ತಿರ್ತಾನೆ. ವಿಜಯ್ನ ಪ್ರೀತಿಯ ವಿಷಯ ಆತನ ಸ್ನೇಹಿತ ಸುರೇಶ್ನಿಗೆ ತಿಳಿದಿರುತ್ತೆ. ಏನೋ ಮಗ, ಹೆಂಗಿದಾಳೆ ನಿನ್ ಡವ್ವು? ಕಾಣ್ತಾನೆ ಇಲ್ಲ ಈ ನಡುವೆ. ಅವಳಿಗೆ ಎಕ್ಸಾಮ್ಸ್ ನಡೀತಿದ್ಯೋ, ಓದ್ಕೊಂಡ್ ಕೂತಿದ್ದಾಳೆ. ಫೈನಲ್ ಇಯರ್ ಅಲ್ವಾ, ಅದಕ್ಕೆ ಒಂಚೂರು ಟೆನ್ಷನ್ ಜಾಸ್ತಿ. ಎಷ್ಟೋ ಸಲ ಆ ಹುಡುಗಿ ತನ್ನ ಓದು ಮುಗಿದ ನಂತರ ಮದುವೆ ಆಗೋ ಬಗ್ಗೆ ಪ್ರಸ್ತಾಪಿಸಿದ್ರು ವಿಜಯ್ ತನಗೆ ಸರಿಯಾದ ಕೆಲಸ ಸಿಗುವವರೆಗೂ ಮದುವೆಯ ಬಗ್ಗೆ ಆಲೋಚನೆ ಮಾಡುವ ಮನಸ್ಥಿತಿಯಲ್ಲಿ ಇರೋದೇ ಇಲ್ಲ. ಕೇಳೋ, ಮನೆಯಿಂದ ತುಂಬಾ ಪ್ರೆಷರ್ ಹಾಕ್ತಿದ್ದಾರೆ ಮದುವೆ ಅಂತ. ಬಂದ್ ಮಾತಾಡೋ ಮನೆಯಲ್ಲಿ. ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏನು ಹೇಳಿ ಬಂದು? ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕಂತ ಇದ್ದೀನಿ. ಕೆಲ್ಸ ಇಲ್ಲ, ಸಂಬಳ ಇಲ್ಲ, ಮನೆ ಇಲ್ಲ, ಗಾಡಿ ಇಲ್ಲ, ಏನಂತ ಹೇಳ್ತಾರ ಅವರು? ನನಗದೆಲ್ಲ ಗೊತ್ತಿಲ್ಲ, ನೀನ್ ಬಂದ್ ಮಾತಾಡ್ಬೇಕು ಅಷ್ಟೇ. ಆಯ್ತು ಚಿನ್ನ, ಮಾತಾಡ್ತೀನಿ. ಒಂಚೂರು ಟೈಮ್ ಕೊಡು, ಅಟ್ಲೀಸ್ಟ್ ಕೆಲ್ಸ ಆದ್ರೂ ಸಿಗ್ಬಿಡ್ಲಿ ಪ್ಲೀಸ್, ಆಯ್ತಾ? ತುಂಬಾ ಪ್ರಯತ್ನದ ನಂತರ ಅವನಿಗೆ ಒಳ್ಳೆ ಕೆಲಸ ಸಿಗುತ್ತೆ. ನಂತರ ಮನೆಯಲ್ಲೇ ತನ್ನ ಪ್ರೀತಿಯ ವಿಷಯ ತಿಳಿಸಿ ಮನೆಯವರ ಒಪ್ಪಿಗೆಯೊಂದಿಗೆ ಇಬ್ಬರು ಮದುವೆ ಆಗಲು ನಿರ್ಧಾರ ಮಾಡ್ತಾರೆ. ಹಲೋ ಚಿನ್ನ, ನನಗ್ ಕೆಲ್ಸ ಸಿಕ್ತು. ಮನೇಲಿ ಒಪ್ಕೊಂಡ್ರು. ಹೌದಾ? ನಿಜವಾಗ್ಲು? ಹೌದು, ನಿಜ. ನೀ ಹೇಳ್ದಂಗೆ ಮಾಡಿ ತೋರಿಸ್ಬಿಟ್ಟೆ ಕಣೋ. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಬೇಡ, ಬಾ ಸೆಲೆಬ್ರೇಟ್ ಮಾಡೋಣ. ಆಯ್ತು ಬೇಬಿ, ಅರ್ಧ ಗಂಟೆಲ್ ಸಿಗ್ತೀನಿ. ಎಲ್ಲ ಸರಿ ಹೋಯ್ತು ಅನ್ನೋ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಆ ಹುಡುಗಿ ನಾಪತ್ತೆ ಆಗ್ತಾಳೆ. ಹಲೋ ಸುರೇಶ್. ಏನಾಯ್ತು ಮಗ, ಯಾಕಿಷ್ಟು ಟೆನ್ಷನ್ ಅಲ್ಲಿದ್ಯಾ? ಅವಳು ಸಿಗ್ತಾನೆ ಇಲ್ವೋ, ಕಾಲ್ಸ್ ಆನ್ಸರ್ ಮಾಡ್ತಿಲ್ಲ. ಮನೆಗೆ 10 ದಿನ ಆಯ್ತು ಬಂದು. ನನಗೇನಕ್ಕೋ ತುಂಬಾ ಭಯ ಆಗ್ತಿದೆ ಮಗ. ರಿಲ್ಯಾಕ್ಸ್ ಮಾಡ್ಕೋ, ಹುಡ್ಕೋಣ. ಎಲ್ಲೋಗಿರ್ತಾಳೆ, ಸಿಕ್ಕೇ ಸಿಗ್ತಾಳೆ. ನೀನ್ ಸುಮ್ನೆ ಟೆನ್ಷನ್ ಆಗ್ಬೇಡ. ಎಷ್ಟು ಹುಡುಕಿದ್ರೂ ಅವಳ ಸುಳಿವೇ ಸಿಗೋದಿಲ್ಲ. ಇದರಿಂದ ವಿಜಯನನ್ನ ಹೊರತರಲು ಮನೆಯವರು ಅವನಿಗೆ ಬೇರೆ ಹುಡುಗಿಯನ್ನ ಹುಡುಕಿ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ವಿಜಯ್, ಕೇಳು ಸ್ವಲ್ಪ ನನ್ ಮಾತನ್ನ. ಇನ್ ಎಷ್ಟು ದಿನ ಅಂತ ಹೀಗೆ ಕೂತಿರ್ತೀಯ ಹೇಳು? ಏನ್ ಮಾಡಕ್ಕಾಗುತ್ತೆ? ಬಿಟ್ಟಾಕೋಳ್ನ.
ಈ ಫೋಟೋ ನೋಡು, ಚೆನ್ನಾಗಿದ್ದಾಳಲ್ವಾ ಹುಡ್ಗಿ? ನೀನ್ ಹೂ ಅನ್ನೋ, ನಾಳೆನೇ ಡೇಟ್ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಏನ್ ಮಾಡ್ಕೋತೀವೋ ಮಾಡ್ಕೊಳಮ್ಮ, ನನಗ್ ಮಾತ್ರ ಏನು ಕೇಳ್ಬೇಡ. ವಿಜಯ್ ಮದುವೆ ವೀಣಾ ಜೊತೆ ನಡೆಯುತ್ತೆ. ಬೆಂಗಳೂರಿಗೆ ಸ್ಥಳಾಂತರ ಆಗ್ತಾರೆ. ತಾವು ವಾಸವಾಗಿದ್ದ ಮನೆ ತನ್ನ ಸ್ನೇಹಿತ ಸುರೇಶ್ನ ಮನೆ. ತಮಗೆ ಆಗುತ್ತಿದ್ದ ವಿಚಿತ್ರವಾದ ಅನುಭವಕ್ಕೆ ಉತ್ತರ ಸಿಕ್ಕ ಜಾಗ. ಇಲ್ಲಿ ಏನಿಗ್ ನಮ್ ಜೊತೆ ಇದೆಲ್ಲ ಆಗ್ತಿದೆ, ಏನೂ ಅರ್ಥ ಆಗ್ತಿಲ್ಲ. ವಿಜಯ್, ನನಗೇನೋ ಈ ಮನೇಲಿ ಸರಿ ಇಲ್ಲ ಅನ್ನಿಸ್ತಾ ಇದೆ. ಇಲ್ಲಿ ಎಷ್ಟೋ ರಹಸ್ಯಗಳಿದೆ, ನಾವದನ್ನ ಪತ್ತೆ ಹಚ್ಚಲೇಬೇಕು. ಅದು ಏನಂದ್ರೆ ತನ್ನ ಪ್ರೇಯಸಿ ಹತ್ಯೆಯಾಗಿತ್ತು ಮತ್ತು ಅವಳ ಶವವನ್ನು ಅದೇ ಮನೆಯಲ್ಲಿ ಹೂತು ಹಾಕಿರುವುದಾಗಿ ವಿಷಯ ತಿಳಿಯುತ್ತೆ. ಇವರಿಗೆ ಈ ವಿಷಯ ತಿಳಿಸಿದ್ದು ಬೇರೆ ಯಾರೂ ಅಲ್ಲ, ವಿಜಯ್ ಪ್ರೀತಿಸುವಂತಹ ಹುಡುಗಿಯ ಆತ್ಮ. ವಿಜಯ್ ಅವನನ್ನ ಕೊಂದಾಕ್ಬಿಟ್ಟ, ಸುರೇಶ್ ನನ್ನ ಪ್ರಾಣ ತೆಗ್ದ್ಬಿಟ್ಟ. ನೀನು ಅವನನ್ನ ಬಿಡ್ಬೇಡ. ಸುರೇಶ್ ಕೊಂದಾಕ್ಬಿಟ್ಟ ಅವಳನ್ನ, ನಾನು ಅವನನ್ನ ಬಿಡಲ್ಲ. ಯಾರನ್ನ ಕೊಂದ್ ಹಾಕ್ದ? ಏನ್ ಹೇಳ್ತಿದ್ಯಾ? ಏನಾಯ್ತು ನಿನ್ಗೆ? ಮದುವೆಯಾಗಬೇಕಿದ್ದ ವಿಜಯ್ ಮತ್ತು ಅವನ ಪ್ರೇಯಸಿಯ ನಡುವೆ ವಿಜಯ್ನ ಸ್ನೇಹಿತ ಸುರೇಶ್ ಅವಳ ಹತ್ಯೆಗೈದಿರುತ್ತಾನೆ. ಕಾರಣ ಸುರೇಶ್ ಅವನಿಗೆ ಗೊತ್ತಿಲ್ಲದೆ ಅದೇ ಹುಡುಗಿಯನ್ನ ಪ್ರೀತಿ ಮಾಡ್ತಾನೆ. ಏನಕ್ಕೆ ಕೊಂದಾಗ್ದೆ ಅವಳನ್ನ? ಏನ್ ಮಾಡಿದ್ಲು ಅವಳು ನಿಂಗೆ? ಹೇಳು, ಉತ್ತರ ಕೊಡು. ಏನ್ ಮಾಡ್ಬೇಕಾಯ್ತು ನಾನು? ನೀವಿಬ್ರನ್ನ ಮದ್ವೆ ಮಾಡಿಸ್ಬೇಕಾಗಿತ್ತಾ? ನಾನ್ ಪ್ರೀತಿ ಮಾಡೋ ಹುಡುಗಿನ ನಿನ್ ಜೊತೆ ಮದ್ವೆ ಮಾಡಿಸ್ಬೇಕಾಯ್ತಾ? ಅವಳು ನನ್ನವಳು ಆಗಿಲ್ಲ, ನಾನು ಅವಳನ್ನ ನಿನ್ನವಳಾಗಕ್ಕೂ ಬಿಟ್ಟಿಲ್ಲ. ಕೊಂದಾಕ್ಬಿಟ್ಟೆ ಅವಳನ್ನ, ನನ್ ಕೈಯಾರೆ ಕೊಂದಾಕ್ಬಿಟ್ಟೆ. ಎಷ್ಟೋ ಸಲ ಅದನ್ನ ಅವಳ ಬಳಿ ಹೇಳಿದ್ರು ಅವಳು ಅವನ ಪ್ರೀತಿಯನ್ನ ನಿರಾಕರಿಸುತ್ತಾಳೆ ಮತ್ತು ವಿಜಯ್ ಜೊತೆಗೆ ಮದುವೆಯಾಗಲು ಒಪ್ಪಿಕೊಂಡಿರುತ್ತಾಳೆ. ಅವನ್ ನನ್ನನ್ನ ಪ್ರೀತಿ ಮಾಡ್ಲಿಲ್ಲ, ಅವನ ಹಠ ನನ್ನನ್ನ ಸಾಯಿಸ್ಬಿಡ್ತು. ಪ್ರೀತಿಗೋಸ್ಕರ ನಾನ್ ಮಾಡ್ತಾ ಇರೋ ತ್ಯಾಗ ಇದು. ಕೇವಲ ಅವಳ ಈ ನಿರಾಕರಣೆ ಅವಳ ಜೀವ ಮತ್ತು ಜೀವನವನ್ನೇ ಕೊನೆಗೊಳಿಸುತ್ತದೆ. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.